ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ದೇವಿಗೆ ಬಾನುಲಿ ಸರಣಿಯಲ್ಲಿ ಬೀಜೋತ್ಪಾದನೆ, ಬೀಜೋಪಚಾರ ಹಾಗೂ ಬಿತ್ತನೆ ಬೀಜದ ಆಯ್ಕೆ ಕುರಿತು ಸಂವಾದ ಪ್ರಸಾರ ಮಾಡ್ತಾ ಇದ್ದೀವಿ. ಇದರಲ್ಲಿ ಭಾಗವಹಿಸಿದ್ದಾರೆ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದ ವಿಶೇಷ ಅಧಿಕಾರಿ ಡಾಕ್ಟರ್ ಎಸ್.ಬಿ. ಯೋಗಾನಂದ ಹಾಗೂ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿದ್ಧಾರೂಢ ಸಿಂಗಾಡಿ ಅವರು. ಸಂವಾದವನ್ನು ನಡೆಸಿಕೊಡ್ತಾ ಇದ್ದಾರೆ ಎನ್ ಕೆ ಶಿವಮೂರ್ತಿ. ಡಾಕ್ಟರ್ ಯೋಗಾನಂದ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಸಿದ್ಧಾರೂಢ ಸಿಂಗಾಡಿ ಅವರೇ ತಮಗೂ ನಮಸ್ಕಾರ. ನಮಸ್ತೆ ಸರ್. ತಾವಿಬ್ಬರು ಇವತ್ತು ಮುಂಗಾರು ಹಂಗಾಮಿಗಾಗಿ ಉತ್ತಮ ಗುಣಮಟ್ಟದ ಬೀಜವನ್ನು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಮತ್ತು ಬೀಜೋಪಚಾರವನ್ನು ಯಾವ ರೀತಿ ಮಾಡ್ಕೋಬೇಕು, ಹಾಗೆ ಬೀಜೋತ್ಪಾದನೆಗೆ ಇರುವಂತಹ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಬೇಕು. ಡಾಕ್ಟರ್ ಯೋಗಾನಂದ ಅವರೇ, ತಾವು ಮಂಡ್ಯದ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಇತ್ತೀಚೆಗಷ್ಟೇ ಬಹಳ ವಿಜೃಂಭಣೆಯಿಂದ ಬೀಜ ಮೇಳವನ್ನು ಮಾಡಿದ್ರಿ. ಅದರ ಬಗ್ಗೆ ಒಂಚೂರು ಹೇಳಿ, ಯಾಕೆ ಮಾಡಿದ್ರಿ, ಏನು ಅದರ ಔಟ್ಕಮ್ ಏನಾಯಿತು? ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಾವು ಈಗ ತಾನೇ ಮಳೆಗಾಲದ ಮುಂಗಾರಿನ ಪ್ರಯುಕ್ತವಾಗಿ ಹಂಗಾಮಿನ ಪೂರ್ವ ಸಿದ್ಧತೆಯ ಭಾಗವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯ ವಿಸಿ ಫಾರಂನಲ್ಲಿ ನಾವು ಬೀಜೋತ್ಸವವನ್ನು ಮಾಡಿದೋ ಮತ್ತು ಅದು ಪೂರ್ವ ಮುಂಗಾರು ಆಂದೋಲನ 2026 ಅನ್ನೋದನ್ನು ನಾವು ವಿಸಿ ಫಾರ್ಮ್ ಆವರಣದಲ್ಲಿ ನಾವು ಹಮ್ಮಿಕೊಂಡು ಅದು ದಿನಾಂಕ 8/5/26 ಮಾಡಿದೋ. ಅಲ್ಲಿ ನಮ್ಮ ರೈತ ಬಾಂಧವರು ಉತ್ಸಾಹದಿಂದ 1,000ಕ್ಕೂ ಜಾಸ್ತಿ ಸುಮಾರು ಎಲ್ಲ ಭಾಗಗಳಿಂದ ಬಂದು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ನಾವು ರೈತರಿಗೆ ಪ್ರಮುಖವಾಗಿ ಹವಾಮಾನ ಪ್ರಮುಖ ಕೃಷಿ ಬೆಳೆಗಳ ಉತ್ಪಾದಕನ ತಾಂತ್ರಿಕತೆಗಳ ಬಗ್ಗೆ ನಾವು ಮಾಹಿತಿಯನ್ನು ನೀಡಿದ್ದೀವಿ. ಮತ್ತು ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ಅವುಗಳ ಸಂಯೋಜಿತ ಲಭ್ಯತೆ, ಸೊ ನಮ್ಮಲ್ಲಿ ಯಾವ್ಯಾವ ಬೀಜಗಳು ಲಭ್ಯತೆ ಇದ್ದಾವೆ, ಆಮೇಲೆ ಈ ಮುಂಗಾರು ಹಂಗಾಮಿನಲ್ಲಿ ಯಾವ್ಯಾವ ಬೀಜಗಳನ್ನು ರೈತ ಬಾಂಧವರು ಈಗ ಪೂರ್ವ ಮುಂಗಾರಿನಲ್ಲಿ ತಮ್ಮ ಜಮೀನಿನಲ್ಲಿ ಸಿದ್ಧಪಡ್ಕೊಳ್ಬೇಕು ಮತ್ತು ಗುಣಮಟ್ಟದ ಬೀಜದ ಲಭ್ಯತೆಯನ್ನು ಉತ್ತೇಜಿಸಲು ಮತ್ತು ಬೀಜ ವಿತರಣಾ ವ್ಯವಸ್ಥೆಯನ್ನು ನಾವು ಬಲಪಡಿಸಬೇಕಾದಂಥ ಕರ್ತವ್ಯ ನಮ್ಮಲ್ಲಿ ಇರುವುದರಿಂದ ನಾವು ರೈತ ವಿಜ್ಞಾನಿಗಳು ಮತ್ತು ಸಂಬಂಧಪಟ್ಟ ಪಾಲುದಾರರನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿ ರೈತ ವಿಜ್ಞಾನಿಗಳ ಒಂದು ಸಂಯೋಜನೆ ಮತ್ತು ರೈತರಿಗೆ ಇರುವಂಥ ಮಾಹಿತಿಯನ್ನು ವಿಜ್ಞಾನಿಗಳ ಕಡೆಯಿಂದ ಒಂದು ಕೊಡುವಂಥ ಕೆಲಸವನ್ನೂ ನಾವು ಇಲ್ಲಿ ಮಾಡಿದ್ದೋ. ಈ ಕಾರ್ಯಕ್ರಮದಲ್ಲಿ ಎಲ್ಲ ರೈತರು ಭಾಗವಹಿಸಿದರು. ಜೊತೆಗೆ ದೇಸಿ ತಳಿ ಸಂರಕ್ಷಕರು ಮತ್ತು ರೈತ ಉತ್ಪಾದಕ ಸಂಸ್ಥೆಯ ಸದಸ್ಯರು ಮತ್ತು ಸ್ವಸಹಾಯ ಗುಂಪುಗಳ ಸದಸ್ಯರು, SHGಸು ಮತ್ತು ರಾಜ್ಯ ಬೀಜ ನಿಗಮಗಳ ಪ್ರತಿನಿಧಿಗಳು ಮತ್ತು ನಮ್ಮ ಇತರ ಕೃಷಿ ವಿಶ್ವವಿದ್ಯಾನಿಲಯಗಳ ಎಲ್ಲ ವಿಜ್ಞಾನಿಗಳು ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು ಖಾಸಗಿ ಬೀಜ ಕಂಪನಿಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ಮತ್ತು ದೇಸಿ ಬೀಜಗಳ ಮಾರಾಟಗಾರರು, ಅದೇ ರೀತಿ ನಮ್ಮ ಪೂರ್ವ ಸಿದ್ಧತೆಗೆ ಬೀಜವನ್ನು ಸಂರಕ್ಷಣೆ ಮಾಡಿದಂಥ ಪ್ರಮುಖವಾದಂಥ ರೈತರುಗಳು ಕೂಡ ಇದರಲ್ಲಿ ಭಾಗವಹಿಸಿ ತಮ್ಮ ಮಾಹಿತಿಯನ್ನು ನೀಡೋದ್ರ ಜೊತೆಗೆ ತಾವು ಸಂರಕ್ಷಣೆ ಮಾಡಿರುವಂಥ ಬೀಜವನ್ನು ಮಾರಾಟ ಮಾಡಿದ್ದಾರೆ ರೈತರಿಗೆ. ಅದರಿಂದ ಈ ಕಾರ್ಯಕ್ರಮವು ರೈತರಿಗೆ ತುಂಬ ಅತ್ಯುತ್ತಮ ಯಶಸ್ವಿಯಾಗಿ ನಡೆದಿದ್ದು ತುಂಬ ರೈತರು ಇದನ್ನು ಸದುಪಯೋಗ ಪಡ್ಕೊಂಡಿದ್ದಾರೆ. ಆಮೇಲೆ ನಮ್ಮಲ್ಲೂ ತುಂಬ ಬೀಜಗಳನ್ನು ರೈತರು ಈ ಪೂರ್ವ ಹಂಗಾಮಿಗೆ ಏನೇನು ಬೇಕಾಗುತ್ತೆ ಮುಂಗಾರಿಗೆ ಅದನ್ನು ನಮ್ಮಲ್ಲಿ ಪಡೆದುಕೊಂಡು ಹೋಗಿದ್ದಾರೆ. ಸರ್, ಈಗ ನಿಮ್ಮಲ್ಲೇ ಒಂದು ಬೀಜ ಘಟಕ ಇದೆ, ಅದರ ಮುಖ್ಯಸ್ಥರು ತಾವು. ಈಗ ಮುಂಗಾರಿಗೆ ಏನೇನು ಬೀಜಗಳು ಲಭ್ಯ ಇದ್ದಾವೆ, ಏನೇನು ಸಿಗ್ತವೆ, ಒಂದು ಸ್ವಲ್ಪ ಹೇಳ್ಬಿಡಿ ಡಾಕ್ಟರ್ ಯೋಗಾನಂದ್ ಅವರು. ನಮ್ಮಲ್ಲಿ ತಳಿವರ್ಧಕ ಬೀಜ ಮತ್ತು ಮೂಲ ಬೀಜ ಮತ್ತು ಪ್ರಾಮಾಣಿತ ನಿಜ ಬೀಜ ಅಂತ ಸುಮಾರು ನಮ್ಮಲ್ಲಿ ಪ್ರಾಮಾಣಿಕ ಬೀಜಗಳು ಲಭ್ಯತೆ ಇದೆ. ಅದರಲ್ಲಿ ಈಗ ಬೇಕಾಗಿರುವಂಥ ಭತ್ತ ಇರ್ಬೋದು, ತಪ್ಪಿದ್ರೆ ರಾಗಿ ಇರ್ಬೋದು, ತಪ್ಪಿದ್ರೆ ದ್ವಿದಳ ಧಾನ್ಯಗಳಿರ್ಬೋದು, ಮತ್ತು ಮುಸ್ಕಿನ ಜೋಳಗಳಿರ್ಬೋದು, ಮತ್ತು ಅದೇ ರೀತಿ ನಮ್ಮ ಬಹು ಕಟಾವು ಮೇವಿನ ಜೋಳದ್ದು, ಸೋಯಾಬೀನ್, ನವಣೆ, ಅದೇ ರೀತಿ ತೊಗರಿ, ಎಲ್ಲ ಸೀಡಿನ ಎಲ್ಲ ಬೀಜಗಳ ಲಭ್ಯತೆ ನಮ್ಮಲ್ಲಿ ಇದೆ. ರೈತರು ಈಗ ಮುಂಗಾರಿಗೆ ಯಾವ್ಯಾವ ಬೀಜಗಳನ್ನು ಬೇಕು ಅಂತ ನಮ್ಮನ್ನು ಸಂಪರ್ಕಿಸಿದ್ರೆ ನಾವು ಅವ್ರಿಗೆ
ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅವ್ರು ಬರಲಿಕ್ಕಾಗಲಿಲ್ಲ ಅಂದರೆ ನಮ್ಮಲ್ಲಿ VR ಅಲ್ಲೋ ಅಥವಾ ಯಾವುದಾದ್ರು ಮುಖಾಂತರನಾದರೂ ನಾವು ತಲುಪಿಸ್ತೀವಿ. ಇಲ್ಲಾಂದರೆ ಅವರೇ ಯಾವುದೇ ಸಮಯದಲ್ಲೂ ಬಂದರೂ ನಾವು ಸುಮಾರು ತಳಿಗಳು ಇದ್ದಾವೆ, ಅದನ್ನು ನಾವು ಕೊಡ್ತೀವಿ. ಸಿದ್ಧಾರೂಢ ಸಿಂಗಾಡಿ ಅವರೇ, ಈಗ ಬಿತ್ತನೆ ಬೀಜ ಅದರ ಒಂದು ಪ್ರಾಮುಖ್ಯತೆ, ಆಯ್ಕೆ, ಅದರ ಬಗ್ಗೆ ಹೇಳಿ. ಕೃಷಿಯಲ್ಲಿ ಉತ್ತಮ ಉತ್ಪಾದನೆ ಪಡೆಯಲು ಗುಣಮಟ್ಟದ ಬೀಜ ಅತ್ಯಂತ ಪ್ರಮುಖ ಅಂಶವಾಗಿದೆ. ಒಳ್ಳೆಯ ಬೀಜವೇ ಉತ್ತಮ ಬೆಳೆಯ ಅಡಿಪಾಯ ಎಂಬ ಮಾತಿನಂತೆ ಉತ್ತಮ ಗುಣಮಟ್ಟದ ಬೀಜಗಳ ಬಳಕೆಯಿಂದ ಬೆಳೆ ಉತ್ಪಾದನೆ 15% ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ರೈತರು ಎಷ್ಟೇ ಉತ್ತಮ ಗೊಬ್ಬರ, ನೀರಾವರಿ, ಬೆಳೆ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದರೂ ಕಳಪೆ ಗುಣಮಟ್ಟದ ಬೀಜಗಳನ್ನು ಬಳಸಿದರೆ ನಿರೀಕ್ಷಿತ ಉತ್ಪಾದನೆ ದೊರೆಯುವುದಿಲ್ಲ. ಆದ್ದರಿಂದ ರೈತರು ಬಿತ್ತನೆಗಾಗಿ ಸದಾ ಪ್ರಮಾಣಿತ ಮತ್ತು ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡುವುದು ಅತ್ಯಗತ್ಯವಾಗಿದೆ. ಅದೇ ರೀತಿ ರೈತ ಬಾಂಧವರು ಉತ್ತಮ ಗುಣಮಟ್ಟದ ಬೀಜಗಳನ್ನು ಬಳಸುವುದರಿಂದ ಉತ್ತಮ ಮೊಳಕೆ ಪ್ರಮಾಣ ಸಾಧ್ಯವಾಗುತ್ತದೆ. ಬೆಳೆಯಲ್ಲಿ ಒಂದೇ ರೀತಿಯ ಬೆಳವಣಿಗೆ ಕಂಡುಬರುತ್ತದೆ ಹಾಗೂ ಏಕಕಾಲಕ್ಕೆ ಕಟಾವಿಗೆ ಬರುತ್ತದೆ. ಅದಲ್ಲದೆ ಬೀಜದಿಂದ ಹರಡುವ ರೋಗಗಳನ್ನು ಕೂಡ ನಿಯಂತ್ರಿಸಬಹುದು. ಇವಾಗ ಉತ್ತಮ ಬೀಜವನ್ನು ಏಕೆ ಬಳಸಬೇಕು ಅಂತ ನೋಡೋಣ. ಉತ್ತಮ ಬೀಜವು ಕಡಿಮೆ ಬೀಜ ದರ ಹೊಂದಿರುತ್ತದೆ. ಬೀಜ ದರ ಅಂದರೆ ಮಾರಾಟ ದರ ಅಲ್ಲ, ಒಂದು ಎಕರೆಗೆ ಬೇಕಾಗುವ ಪ್ರಮಾಣವನ್ನು ನಾವು ಬೀಜ ದರ ಅಂತ ಕರಿತೀವಿ. ಸೊ ಉತ್ತಮ ಬೀಜ ಇದ್ದರೆ ಕಡಿಮೆ ಬೀಜ ದರ ತಗಲುತ್ತದೆ. ಅದೇ ರೀತಿ ಹೆಚ್ಚಿನ ಮೊಳಕೆಯೊಡೆಯುವಿಕೆ, ಹೆಚ್ಚು ಏಕರೂಪದ ಸಸ್ಯ ನಿಲುವು ಮತ್ತು ಉತ್ತಮ ಬೀಜದಿಂದ ಹೆಚ್ಚು ಹುರುಪಿನ ಆರಂಭಿಕ ಬೆಳವಣಿಗೆ ಇರುತ್ತದೆ. ಈ ರೀತಿ ಹೆಚ್ಚಿನ ಹುರುಪಿನ ಆರಂಭಿಕ ಬೆಳೆ ಇರೋದರಿಂದ ಕಳೆಗಳ ಪ್ರಮಾಣ ಕೂಡ ಕಡಿಮೆ ಆಗುತ್ತದೆ. ಅದೇ ರೀತಿ ಕೀಟಗಳು ಮತ್ತು ರೋಗಗಳಿಗೆ ಬರುವ ಪ್ರತಿರೋಧಕ ಕೂಡ ಹೆಚ್ಚುತ್ತದೆ. ಸೊ ಇದಾದ ನಂತರ ನಾವು ಒಳ್ಳೆಯ ಬೀಜ ಅಂದರೆ ಏನು ಅಂತ ನೋಡೋಣ. ಸೊ ಒಳ್ಳೆಯ ಬೀಜ ಅಂದರೆ ಗರಿಷ್ಠ ಮೊಳಕೆಯೊಡೆಯುವ ಶಕ್ತಿಯನ್ನು ಹೊಂದಿದ್ದು ಆನುವಂಶಿಕವಾಗಿ ಮತ್ತು ಭೌತಿಕವಾಗಿ ಶುದ್ಧವಾಗಿರಬೇಕು. ಇತರ ತಳಿ, ಕಳೆ, ಕಲ್ಲು, ಮಣ್ಣು ಇತ್ಯಾದಿಗಳಿಂದ ಕೂಡಿರಬಾರದು. ಅದೇ ರೀತಿ ರೋಗ ಮತ್ತು ಕೀಟಗಳಿಗೆ ತುತ್ತಾಗಿರಬಾರದು. ಬಿತ್ತನೆಗೂ ಮುನ್ನ ಸೂಕ್ತ ಬೀಜೋಪಚಾರ ಆಗಿರಬೇಕು ಹಾಗೂ ಬೀಜದ ಸುಪ್ತಾವತೆ ಮುಗಿದಿರಬೇಕು. ನಂತರ ಉತ್ತಮ ಗುಣಮಟ್ಟದ ಬೀಜಗಳ ಮಹತ್ವ ನೋಡೋಣ. ಈಗ ಗುಣಮಟ್ಟದ ಬೀಜಗಳು ಉತ್ತಮ ಮೊಳಕೆ, ಸಮಾನ ಬೆಳವಣಿಗೆ ಹಾಗೂ ಹೆಚ್ಚಿನ ಉತ್ಪಾದನೆ, ರೋಗ ಕೀಟ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಉತ್ತಮ ಬೀಜಗಳ ಸ್ಥಾಪನೆ ಮತ್ತು ಸುಲಭಗೊಳಿಸುವುದರ ಜೊತೆಗೆ ಕೃಷಿ ವೆಚ್ಚವನ್ನು ಕೂಡ ಕಡಿಮೆ ಮಾಡಬಹುದು. ಸೊ ಈಗ ಉತ್ತಮ ಗುಣಮಟ್ಟಗಳ ಬೀಜಗಳ ಲಕ್ಷಣಗಳು ಮತ್ತು ಅದರ ಆಯ್ಕೆ ವಿಧಾನಗಳನ್ನು ನೋಡೋಣ. ಮೊದಲನೇದಾಗಿ ಭೌತಿಕ ಶುದ್ಧತೆ. ಭೌತಿಕ ಶುದ್ಧತೆ ಬೀಜಗಳು ಯಾವುದೇ ಕಳೆ, ಕಲ್ಲು, ಧೂಳು ಅಥವಾ ಮುರಿದ ಬೀಜಗಳಲ್ಲದೆ ಸಂಪೂರ್ಣವಾಗಿ ಸ್ವಚ್ಛವಾಗಿರಬೇಕು. ಸೊ ಈ ರೀತಿ ಭೌತಿಕ ಶುದ್ಧತೆ ನಾವು ಕಾಪಾಡಿರಬೇಕು. ನಂತರ ಮೊಳಕೆ ಸಾಮರ್ಥ್ಯ, ನಾವು ಏನು ಆಂಗ್ಲ ಭಾಷೆಯಲ್ಲಿ ಜರ್ಮಿನೇಷನ್ ಅಂತ ಕರಿತೀವಿ. ಬೀಜದ ಮೊಳಕೆಯಿಡೋ ಸಾಮರ್ಥ್ಯವು ಕನಿಷ್ಠ 70ರಿಂದ 80ಗಿಂತ ಹೆಚ್ಚಿರಬೇಕು. ನಾವೇನು ಇಂಡಿಯನ್ ಮಿನಿಮಮ್ ಸೀಡ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕಿಂತ ಯಾವಾಗಲೂ ಮೊಳಕೆ ಸಾಮರ್ಥ್ಯ ಹೆಚ್ಚಾಗಿರಬೇಕು. ಸೊ ಅದೇ ರೀತಿ ಆರೋಗ್ಯಕರ ಬೀಜಗಳನ್ನು ನಾವು ಉಪಯೋಗಿಸಬೇಕಾಗುತ್ತೆ. ಬೀಜಗಳು ರೋಗಮುಕ್ತವಾಗಿರಬೇಕು. ಕೀಟಗಳು ತಿಂದ ರಂಧ್ರವಿರುವ, ಬಣ್ಣ ಬದಲಾದ ಅಥವಾ ಮುರುಟಿದ ಬೀಜಗಳನ್ನು ಬಿತ್ತನೆಗೆ ಬಳಸಬಾರದು. ಇನ್ನು ಏಕರೂಪದ ಗಾತ್ರದ ಬೀಜಗಳನ್ನು ನಾವು ಉಪಯೋಗಿಸಬೇಕಾಗುತ್ತೆ. ಬೀಜಗಳು ಒಂದೇ ಗಾತ್ರ ಮತ್ತು ತೂಕವನ್ನು ಹೊಂದಿರಬೇಕು ಮತ್ತು ಈ ರೀತಿ ಬಳಸುವುದರಿಂದ ಏಕರೂಪದ ಬೆಳೆಯನ್ನು ನಾವು ಬೆಳೆಯಲು ಸಹಾಯವಾಗುತ್ತದೆ. ಇನ್ನು ಅಧಿಕೃತ ಮೂಲ, ನಾವು ಯಾವುದೇ ಬೀಜವನ್ನು ಖರೀದಿ ಮಾಡಬೇಕಾದ್ರೆ ಅಧಿಕೃತ ಮೂಲದಿಂದ ನಾವು ಖರೀದಿ ಮಾಡಬೇಕಾಗುತ್ತೆ. ಯಾವಾಗಲೂ ಪ್ರಮಾಣೀಕೃತ ಮತ್ತು ವಿಶ್ವಾಸಾರ್ಹ ಮೂಲಗಳಿಂದ, ಉದಾಹರಣೆಗೆ ಕೃಷಿ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಶ್ವವಿದ್ಯಾಲಯ ಮತ್ತು ನೋಂದಾಯಿತ ಮಾರಾಟಗಾರರಿಂದ ಬೀಜಗಳನ್ನು ಖರೀದಿಸಬಹುದು. ಈಗ ಉತ್ತಮ ಬೀಜದ ಗುಣಲಕ್ಷಣಗಳನ್ನು ನೋಡೋಣ. ರೈತ ಬಾಂಧವರು ಬಿತ್ತನೆ ಬೀಜಗಳನ್ನು ಕೊಳ್ಳುವಾಗ ಅಧಿಕೃತ ಬೀಜ ಮಾರಾಟಗಾರರಿಂದಲೇ ಬೀಜ ಖರೀದಿಸಬೇಕು ಮತ್ತು ಬೀಜಗಳನ್ನು ಕಡ್ಡಾಯವಾಗಿ ನಗದು ಅಥವಾ ಸಾಲದ ರಸೀದಿ ಕಂಪಲ್ಸರಿಯಾಗಿ ಪಡೆಯಬೇಕಾಗುತ್ತೆ. ಅದೇ ರೀತಿ ಅವಧಿ ಮುಗಿದಿರುವ ಬಗ್ಗೆ ಸೂಕ್ತ ಗಮನ ಹರಿಸಬೇಕು ಮತ್ತು ಖರೀದಿಸುವ ಮುನ್ನ ಪ್ರತಿ ಚೀಲವು ಗುರುತಿನ ಚೀಟಿಯನ್ನು ಹೊಂದಿರಬೇಕಾಗಿರುತ್ತದೆ. ಸೊ ಬಿತ್ತನೆ ಬೀಜದ ಚೀಲಕ್ಕೆ ಯಾವುದೇ ರೀತಿಯ ಹಾನಿಯಾಗಿರಬಾರದು ಮತ್ತು ಚೀಟಿ ಅಥವಾ ಕಟ್ಟುದಾರವನ್ನು ಬದಲಿಸಿರಬಾರದು. ಸೊ ಈ ಥರ ಮುಂತಾದ ಅಂಶಗಳನ್ನು ಖಚಿತಪಡಿಸಿಕೊಂಡ ನಂತರವೇ ರೈತರು ಬೀಜವನ್ನು ಖರೀದಿಸಬೇಕಾಗುತ್ತೆ. ಅದೇ ರೀತಿ ರೈತರು ಖರೀದಿಸಿದ ಬಿತ್ತನೆ ಬೀಜಗಳನ್ನು ಉಪಯೋಗಿಸಿದ ನಂತರ ಅದರ ನಗದು ರಸೀದಿ ಮುಂತಾದವುಗಳನ್ನು ಸರಿಯಾಗಿ ಸಂರಕ್ಷಿಸಿಡಬೇಕು. ಇದರಿಂದ ಬಿತ್ತನೆಯಲ್ಲಿ ಏನಾದರೂ ಲೋಪದೋಷಗಳು ಕಂಡುಬಂದರೆ, ಮೊಳಕೆ ಪ್ರಮಾಣ ಕಡಿಮೆಯಾದರೆ ಅಥವಾ ಬೆಳೆ ವಿಫಲವಾದರೆ ಆ ರೀತಿ ಸಂರಕ್ಷಿಸಿದ ಚೀಟಿಗಳನ್ನು ಅವಶ್ಯಕ ಲಗತ್ತಿನೊಂದಿಗೆ ಕೃಷಿ ಇಲಾಖೆ ಮುಖಾಂತರ ಪತ್ರ ಸಲ್ಲಿಸಲು ಸುಗಮವಾಗುತ್ತದೆ. ರೈತರು ತಾವು ಕೊಳ್ಳುವ ಬೀಜಗಳು ಹೊಸ ತಳಿಗಳಾಗಿದ್ದಲ್ಲಿ ಅವುಗಳ ನಿರ್ವಹಣೆ ಬಗ್ಗೆ ಪೂರ್ಣ ಮಾಹಿತಿಯನ್ನು ಮಾರಾಟಗಾರರಿಂದಲೇ ಪಡೆಯುವುದು ಉತ್ತಮ. ಹಾಗೂ ಮೆಕ್ಕೆಜೋಳ, ನೆಲಗಡಲೆ, ಸೂರ್ಯಕಾಂತಿ,
ಬೀಜಗಳಿಗೆ ಬೀಜೋಪಚಾರ ಮಾಡಿರೋ ಬಗ್ಗೆ ಖಾತರಿಪಡಿಸಿಕೊಳ್ಳುವುದು ಉತ್ತಮ. ಡಾಕ್ಟರ್ ಯೋಗಾನಂದ ಅವರ ಈಗ ಅನೇಕ ತಳಿಗಳ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರಿ. ದಯಮಾಡಿ ಹೇಳ್ತೀರಾ ಈಗ ಯಾವ್ಯಾವ ಬೆಳೆಯಲ್ಲಿ ಯಾವ್ಯಾವ ತಳಿ ಲಭ್ಯ ಇದೆ ಮತ್ತು ಯಾವಾಗ ಯಾವ ಸಮಯದಲ್ಲಿ ರೈತರು ಬಂದು ಬಿತ್ತನೆಯನ್ನು ತೆಗೆದುಕೊಂಡು ಹೋಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ? ನಮ್ಮ ಬೀಜ ಘಟಕ ವಿಸಿ ಫಾರಂನಲ್ಲಿ ಸುಮಾರು ತಳಿಗಳು ಲಭ್ಯತೆ ಇದೆ. ಅದರಲ್ಲಿ ಭತ್ತ ಈಗ ಜೂನ್ 15ರಿಂದ ಜುಲೈ 15ರೊಳಗೆ ಯಾವುದೇ ರೈತ ಬಾಂಧವರು ಮಾಡಬೇಕಾದ್ರೆ ನಾವು ನಿರ್ದಿಷ್ಟವಾಗಿ ತಿಳಿಸಿದ ತಳಿಗಳನ್ನು ದಯವಿಟ್ಟು ಹಾಕಬೇಕಾಗುತ್ತೆ. ತಾವು ಏನಾದರೂ ಹಾಕಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ರೋಗಕ್ಕೆ ಕೀಟಕ್ಕೆ ಬಾಧೆಗೆ ತುತ್ತಾಗುವ ಲಕ್ಷಣಗಳು ಜಾಸ್ತಿ ಇರುತ್ತೆ. ನಾವು ಅದನ್ನು ಹತೋಟಿ ಇಡಬೇಕು ಅಂದರೆ ಯಾವ ಕಾಲದಲ್ಲಿ ಶಿಫಾರಸು ಮಾಡ್ತೀವಿ ಆ ಬಿತ್ತನೆ ಬೀಜಗಳನ್ನು ಮಾತ್ರ ದಯವಿಟ್ಟು ತಾವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅದರಲ್ಲಿ ಈಗ ನಮ್ಮಲ್ಲಿ ಭತ್ತದ್ದು ಈಗ ಏನಾದರೂ ಜೂನ್ 15ರಿಂದ ಜುಲೈ 15ರೊಳಗೆ ತಮಗೇನಾದರೂ ನೀರಿನ ವ್ಯವಸ್ಥೆ ಇದ್ದರೆ ಅದು BR 2655 ಮತ್ತು ಜಯ ಭತ್ತ ವೆರೈಟಿ ನಮ್ಮಲ್ಲಿ ಲಭ್ಯತೆ ಇದೆ. ಅದನ್ನು ತಾವು ಬಂದು ತಗೊಂಡು ಹೋಗ್ಬೋದು. ಅದೇ ರೀತಿ ಭತ್ತದಲ್ಲಿ ಜುಲೈ 15ರ ನಂತರ ಆಗಸ್ಟ್ ಮೊದಲನೇ ವಾರದವರೆಗೂ ತಮಗೆ ಕಾವೇರಿ ಅಚ್ಚುಕಟ್ಟು ಪ್ರದೇಶ ಮೊದಲನೇದಾಗಿ ಹೇಳಬೇಕಾದ್ರೆ ಅಲ್ಲಿ ನೀರು ಬಿಡುವುದೇನಾದ್ರು ತಡವಾಗಿ ಇಲ್ಲ ಮುಂಗಾರು ತಡವಾದರೆ ತಾವು ನಮ್ಮಲ್ಲಿ RNR 15048 ಅಂತಿದೆ, ಗಂಗಾವತಿ ಸೋನಾ ಅಂತ ಇದೆ, ಮತ್ತು MTU 1001, ಅದೇ ರೀತಿ KMP 220 ಅಂತ, KMP 225, ತನು ಮತ್ತು ಜ್ಯೋತಿ. ಸೊ ಈ ರೀತಿಯಾದಂಥ ತಳಿಗಳು ನಮ್ಮಲ್ಲಿ ಲಭ್ಯತೆ ಇದೆ. ಮತ್ತು ಪುನಃ ಆಗಸ್ಟ್ 2ನೇ ವಾರದಿಂದ ಆಗಸ್ಟ್ ಕೊನೆವರೆಗೂ, ಯಾಕೆಂದರೆ ನಾವು ಸುಮಾರು ಸಲ ನೋಡಿದ್ದೀವಿ ತಡವಾದ ಮುಂಗಾರಿನಿಂದ ಮತ್ತು ನಮ್ಮಲ್ಲಿ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ನೀರು ತಡವಾಗಿ ಬಿಟ್ಟದ್ರಿಂದ ಸುಮಾರು ಕಡೆ ನಾಟಿ ತಡವಾಗಿದೆ. ಅದರಿಂದ ಆವಾಗ ಬೇಕಾದರೂ ನಮಗೆ MTU 1010 ಮತ್ತು KMP 225 ಮತ್ತು ದಕ್ಷ ಅಂತ ಇನ್ನೊಂದು ಹೊಸ ವೆರೈಟಿ ಇದೆ, KMP 175 ಅಂತ ಅದು ಇದೆ, ಮತ್ತು IR 64 ಅದರ ಲಭ್ಯತೆಯೂ ಕೂಡ ನಮ್ಮಲ್ಲಿ ಇದೆ. ಅದೇ ರೀತಿ ಈಗ ರಾಗಿಗೆ ಈಗ ಏನಾದರೂ ತಾವು ಬಿತ್ತನೆ ಮಾಡಲೇಬೇಕಂದ್ರೆ ನಮಗೆ ಜೂನಿಂದ ಜುಲೈವರೆಗೆ ನಮ್ಮಲ್ಲಿ MR6 ಇದೆ, ಇಂಡಾಫ್ 8 ಇದೆ, ಅದೇ ರೀತಿ MR1 ರಾಗಿ ಇದೆ, L5 ಅಂತ ರಾಗಿ. ಸೊ ಇದು ಈಗ ಬಿತ್ತನೆ ಮಾಡಲಿಕ್ಕೆ ಸೂಕ್ತವಾದಂಥದ್ದು. ನೆಕ್ಸ್ಟ್ ಜೂನಿಂದ ಜುಲೈ ಈಗ ಮುಂಗಾರಿಗೆ. ಅದೇ ರೀತಿ ಜುಲೈ ಮತ್ತು ಆಗಸ್ಟ್ಗೆ ಮಂಡ್ಯದಲ್ಲೇ ಬಿಡುಗಡೆ ಮಾಡಿದಂಥ ಸುಮಾರು ತಳಿಗಳಿದ್ದಾವೆ. ಕರ್ನಾಟಕ ಮಂಡ್ಯ ರಾಗಿ ಅಂತ KMR ಅಂತ ಹೇಳ್ತೀವಿ ನಾವು, ಅದು KMR 301, 630 ಮತ್ತು KMR 316, ಅದೇ ರೀತಿ HR 911, ಅದೇ ರೀತಿ ಇಂಡಾಫ್ 5 ಮತ್ತು ಬಿಳಿ ರಾಗಿ ಇನ್ನೂ ಲಭ್ಯತೆ ಇದೆ. ತಮಗೆಲ್ಲ ಗೊತ್ತಿರಬೇಕು, ಈಗ ಸ್ವಲ್ಪ ಬಿಳಿ ರಾಗಿಯನ್ನು ಸುಮಾರು ಜನ ಬಂದು ಕೇಳ್ತಾ ಇರ್ತಾರೆ. ಅದರಿಂದ ನಮ್ಮ ಮಂಡ್ಯದಲ್ಲೇ ಬಿಡುಗಡೆ ಮಾಡಿದಂಥ ಬಿಳಿ ರಾಗಿ ಅದು KMR 340 ಅಂತ ಬಿಳಿ ರಾಗಿ, ಅದು ಕೂಡ ನಮ್ಮಲ್ಲಿ ಲಭ್ಯತೆ ಇದೆ. ಅದೇ ರೀತಿ ಆಗಸ್ಟ್ ಸೆಪ್ಟೆಂಬರಲ್ಲಿ ಏನಾದರೂ ತಾವು ಬಿತ್ತನೆ ಮಾಡಬೇಕಾದ್ರೆ ML 365 ಅಂತಿದೆ, ಮತ್ತು 316 ಅಂತಿದೆ KMR. ಅದೇ ರೀತಿ ತಾವೆಲ್ಲ ಮೊದಲು ಉಪಯೋಗಿಸ್ತಿದ್ದಂಥ ತಳಿಯಾದಂಥ GPU 45, GPU 48 ಅಂತ ಇದೆ. ಅದೇ ರೀತಿ ಇಂಡಾಫ್ 9 ತಮಗೆಲ್ಲ ಚಿರುಪರಿಚಿತ ಆದಂಥ ತಳಿನೂ ಕೂಡ ಇದೆ. ಅದೇ ರೀತಿ ಪುನಃ ರಬ್ಬಿಗೆ ನಿಮಗೆ ಹಿಂಗಾರಿಗೆ ಸೆಪ್ಟೆಂಬರ್ ಅಕ್ಟೋಬರ್ ಆದರೆ ತಮಗೆಲ್ಲ ಗೊತ್ತಾಗಲೇ ಇಂಡಾಫ್ 9, ಇಂಡಾಫ್ 7, ಅದೇ ರೀತಿ KMR 301. ಸೊ ಈ ರೀತಿಯಾದಂಥ ಬಿತ್ತನೆ ಬೀಜಗಳು ಭತ್ತ ಮತ್ತು ರಾಗಿಯಲ್ಲಿ ಲಭ್ಯ ಇದೆ. ಅದೇ ರೀತಿ ನಮ್ಮಲ್ಲಿ ಮುಸ್ಕಿನ ಜೋಳದಲ್ಲಿಯೂ ಕೂಡ ಈಗ ಲಭ್ಯತೆ ಇದೆ. ಅದು MAH 14138 ಹೊಸ ತಳಿ, ಅದು ಕೃಷಿ ವಿಶ್ವವಿದ್ಯಾನಿಲಯ ಅಭಿವೃದ್ಧಿ ಮಾಡಿದಂಥ ತಳಿ. ಅದರ ಬಿತ್ತನೆ ಬೀಜ ಅಲ್ಪ ಪ್ರಮಾಣದಲ್ಲಿ ನಮ್ಮಲ್ಲಿ ಲಭ್ಯ ಇದೆ. ಯಾಕೆಂದರೆ ಈಗ ಹೊಸ ತಳಿ ಆದ್ರಿಂದ ನಮ್ಮಲ್ಲಿ ಈಗ ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಮುಂದಿನ ವರ್ಷದಿಂದ ತಮಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ. ಯಾಕೆಂದರೆ ಖಾಸಗಿ ಬೀಜಗಳನ್ನೇನು ಉಪಯೋಗಿಸ್ತಾ ಇದ್ದೀರಿ ಅದರಿಂದ ಮುಸ್ಕಿನ ಜೋಳದಲ್ಲಿ ತಮಗೆ ರೋಗ ತುತ್ತಾಗ್ತಾ ಇರೋದು ಕಂಡು ಬಂದಿದೆ. ಅದರಿಂದ ಅದನ್ನು ಹತೋಟಿ ಇಡಲು ಇದು ರೋಗ ನಿರೋಧಕವಾಗಿದೆ ಆದಂಥ ಮುಸ್ಕಿನ ಜೋಳ MAH 14138 ಅಂತ ತಳಿ. ಅದರ ಬೀಜವು ಮುಂದಿನ ಮುಂಗಾರಿಗೆ ನಿಮಗೆ ಲಭ್ಯತೆ ಜಾಸ್ತಿ ಸಿಗುತ್ತೆ, ಆದರೆ ಈಗ ಅಲ್ಪ ಪ್ರಮಾಣದಲ್ಲಿ ತಮಗೆ ಸಿಗುತ್ತೆ. ಅದೇ ರೀತಿ ಹೆಸರು KKM 3 ಅಂತ ಇದೆ ನಮ್ಮಲ್ಲಿ. ಅದೇ ರೀತಿ ಅವರೇ HA3, HA5 ಅಂತ ತಳಿಗಳು ನಮ್ಮಲ್ಲಿ ಲಭ್ಯತೆ ಇದೆ. ಅಲಸಂದೆಗೆ ಬಂದರೆ ನಮ್ಮಲ್ಲಿ ಹೊಸ ವೆರೈಟಿಗಳು ನಮ್ಮಲ್ಲಿ ನೂತನವಾಗಿ ಬಿಡುಗಡೆ ಆದಂಥದ್ದು KBC 9 ಇರ್ಬೋದು, ತಪ್ಪಿದ್ರೆ KBC 12, ಮತ್ತು ಅದೇ ರೀತಿ PGCP 6 ಅಂತ ಆ ತಳಿಗಳು ನಮ್ಮಲ್ಲಿ ಲಭ್ಯತೆ ಇದೆ. ಈಗ ತಮಗೆಲ್ಲ ಇನ್ನೊಂದು ಗೊತ್ತಿರಬೇಕು, ಈಗ ನಾವು ಗೊಬ್ಬರದ ಗಿಡಗಳಾಗಿ ನಾವು ಡಯಂಚ ಮತ್ತು ಅಪ್ಸೆಂಡ್ಬು ಅಂತ ಏನಾಗ್ತಿದ್ದೋ ಅದರ ಲಭ್ಯತೆ ತುಂಬ ಕಡಿಮೆ ಇದೆ ಈಗ ಇತ್ತೀನ ದಿನಗಳಲ್ಲಿ. ಅದರಿಂದ ರೈತ ಬಾಂಧವರು ಈಗ ಅದರ ಲಭ್ಯತೆ ಇಲ್ಲದೆ ಇರೋದ್ರಿಂದ ನಮ್ಮಲ್ಲಿ ಮುಕುನ ಅಂತ ಇದೆ, ತಮಗೆಲ್ಲ ಕೇಳಿರಬೇಕು. ಅದು ಕೂಡ ಗೊಬ್ಬರದ ಗಿಡ 50ರಿಂದ 60 ದಿನದಲ್ಲಿ ನೀವು ಚೆಲ್ಲಿ ಅದನ್ನು ಜಮೀನಿಗೆ ಸೇರಿಸ್ಬೋದು. ಅದರಲ್ಲೂ ಕೂಡ ನಿಮಗೆ ಸುಮಾರು ಸಾರಜನಕ, ರಂಜಕ, ಪೊಟ್ಯಾಷಿಯಂ ಅದು ಪ್ರಮಾಣದಲ್ಲಿ ಒದಗಿಸ್ಕೊಡುತ್ತೆ. ಅದು ಮುಕುಣ ಅಂತ ಸ್ಥಳೀಯವಾಗಿ ಲಭ್ಯತೆ ಇರುತ್ತೆ. ವೆಲ್ವೆಟ್ ಬೀನ್ ಅಂತ ಹೇಳ್ತೀವಿ ನಾವು ಅದನ್ನು. ಅದು ನಮ್ಮಲ್ಲಿ ಲಭ್ಯತೆ ಇದೆ. ತಾವು ದಯವಿಟ್ಟು ಈಗ ಡಯಂಚ ಸಿಗ್ತಾ ಇಲ್ಲ, ತಪ್ಪರೆ ಸಬ್ಸೆಂಟ್ ಸಿಗ್ತಾ ಇಲ್ಲ, ಅಪ್ಸೆಂಟ್ ಸಿಗ್ತಿಲ್ಲ ಅನ್ನೋದನ್ನು ಬಿಟ್ಟು ಖಂಡಿತ
ತಾವು ಈಗ ಬಂದು ನಮ್ಮಲ್ಲಿ ಮುಕುನ ಸೀಡ್ಸನ್ನು ತೆಗೆದುಕೊಂಡು ಹೋಗ್ಬೋದು. ಅದೇ ರೀತಿ ಬಹು ಕಟಾವಿನ ಮೇವಿನ ಜೋಳ, ಯಾಕೆಂದರೆ ನಮ್ಮಲ್ಲಿ ಗೊತ್ತಿರಬೇಕು ಮೇವಿಗೆ ಈಗ ಸುಮಾರು ತಳಿಗಳು ಇಲ್ಲ, ಬೆಳೆಗಳಿಗೆ ಬೇಯಿಸಬೇಕಾದಂಥ, ಅದರಿಂದ ನಮ್ಮದೇ ಬಹುಕಟ ಮಲ್ಟಿ ಕಟ್ ಸೋರ್ಗಮ್ ಅಂತ ಹೇಳ್ತೀವಿ ಮೇಜ್, ಅದರದ್ದು ಲಭ್ಯತೆ ಇದೆ. ಅದು COFS 31 ಅಂತ. ಆಮೇಲೆ ಸೋಯಾಬೀನ್ ಅದ್ರ ವೆರೈಟಿನೂ ನಮ್ಮಲ್ಲಿ ಇದೆ, JS 335 ಅಂತ. ತಮಗೆ ಎಷ್ಟು ಬೇಕಾದರೂ ಸಿಗುವಂಥ ಇದಿದೆ ನಮ್ಮಲ್ಲಿ. ಅದೇ ರೀತಿ ನವಣೆ, ಹುರುಳಿನೂ ಇದೆ, ತೊಗರಿನೂ ಇದೆ. ತೊಗರಿಲಿ ನಮ್ಮಲ್ಲಿ BRG 1 ಅಂತ ಆ ತಳಿ ಇದೆ, BRG 5 ಇದೆ, ಮತ್ತು BRG 9 ಇದೆ. ಅದೇ ರೀತಿ ಮೇವಿನ ಜೋಳ ಆಫ್ರಿಕನ್ ಟಾಲ್, ಅದು ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ನಮ್ಮಲ್ಲಿ ಆಫ್ರಿಕನ್ ಟಾಲುವೆ ಲಭ್ಯತೆ ಇದೆ. ಸೊ ಈ ಹೇಳಿದಂಥ ತಳಿಗಳು ನಮ್ಮ ಲಭ್ಯತೆ ಇದೆ. ರೈತ ಬಾಂಧವರು ಯಾವುದೇ ಸಮಯದಲ್ಲೂ ಬಂದು ನಮ್ಮಲ್ಲಿ ಅದನ್ನು ತೆಗೆದುಕೊಂಡು ಹೋಗ್ಬೋದು. ಸೊ ಅದೇ ರೀತಿ ರೈತರು ಬಿತ್ತನೆ ಪೂರ್ವ ಮತ್ತು ಬಿತ್ತನೆ ಸಮಯದಲ್ಲಿ ಗಮನಿಸಬೇಕಾದ ಅಂಶಗಳನ್ನು ಹೇಳ್ತೇನೆ. ಬಿತ್ತನೆಗೆ ಆಯ್ಕೆ ಮಾಡಿರುವ ತಳಿಯು ತಮ್ಮ ಜಿಲ್ಲೆ ಅಥವಾ ವಲಯಕ್ಕೆ ಹಾಗೂ ಹಂಗಾಮಿಗೆ ಶಿಫಾರಸು ಮಾಡಿರುವ ಬಗ್ಗೆ ಖಾತರಿಪಡಿಸಿಕೊಳ್ಳಬೇಕು. ಅದೇ ರೀತಿ ಬಿತ್ತನೆ ಸಮಯದಲ್ಲಿ ಮಣ್ಣಿನಲ್ಲಿ ತೇವಾಂಶ ತೃಪ್ತಿಕರವಾಗಿರಬೇಕು. ಮತ್ತು ಶಿಫಾರಸು ಮಾಡಿರೋ ಪ್ರಮಾಣದಲ್ಲಿ ಪ್ರತಿ ಎಕರೆಗೆ ಬಿತ್ತನೆ ಬೀಜಗಳನ್ನು ತಾಕುಗಳಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಅಥವಾ ಖಾಸಗಿ ಸಂಸ್ಥೆಗಳು ಶಿಫಾರಸು ಮಾಡಿರುವ ಆಧುನಿಕ ಬೇಸಾಯ ಕ್ರಮಗಳನ್ನು ಅನುಸರಿಸಿ ನಿರ್ವಹಿಸುವುದು. ಅದೇ ರೀತಿ ಬಿತ್ತನೆಯಾದ 7ರಿಂದ 10 ದಿನಗಳೊಳಗಾಗಿ ಸರಿಯಾಗಿ ಮೊಳಕೆ ಬಾರದಿದ್ದಲ್ಲಿ ತಕ್ಷಣವೇ ಬೀಜ ಖರೀದಿಯ ರಸೀದಿ ಮತ್ತು ಇತರೆ ದಾಖಲೆಗಳೊಂದಿಗೆ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಿಗೆ ಲಿಖಿತವಾಗಿ ದೂರು ನೀಡುವುದು. ಅದಲ್ಲದೆ ಬೆಳವಣಿಗೆ ಹಂತದಲ್ಲಿ ಬೀಜದ ದೋಷದಿಂದ ಹೂವು, ಕಾಯಿ ಅಥವಾ ತೆನೆ ಬಾರದೇ ಇದ್ದಲ್ಲಿ ಕೂಡ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಲಿಖಿತ ದೂರು ನೀಡಬಹುದು. ಉತ್ತಮ ಗುಣಮಟ್ಟದ ಬೀಜಗಳ ಗುಣಲಕ್ಷಣವೆಂದರೆ ಉತ್ತಮ ವಂಶವಾಹಿನಿ ಹೊಂದಿರುತ್ತದೆ, ಉತ್ತಮ ತಳಿ ಶುದ್ಧತೆ, ಭೌತಿಕ ಶುದ್ಧತೆ, ಕಳೆ ಹಾಗೂ ಇತರೆ ತಳಿಗಳ ಬೀಜಗಳಿರುವುದಿಲ್ಲ ಹಾಗೂ ರೋಗ ಕೀಟಗಳಿಂದ ಮುಕ್ತವಾಗಿರುತ್ತದೆ. ಇಷ್ಟೆಲ್ಲ ಮಾಡಿದರೂ ನಾವು ಕೊನೆಗೆ ಇನ್ನೂ ಒಂದಿಷ್ಟು ಸಮಸ್ಯೆಗಳು ಉಂಟಾಗುತ್ತವೆ. ಅವುಗಳ ಬಗ್ಗೆ ಸೂಚನೆಗಳನ್ನು ಹೇಳ್ತೇನೆ. ಬೀಜವನ್ನು ಹೆಚ್ಚು ಆಳದಲ್ಲಿ ಬಿತ್ತುವುದರಿಂದ ಮೊಳಕೆ ಹೊಡೆಯೋದು ಕಡಿಮೆ ಸಂಭವವಿರುತ್ತದೆ. ಆದ್ದರಿಂದ ಯಾವುದೇ ಬೀಜವನ್ನು 2 ಅಂಗುಲಕ್ಕಿಂತ ಹೆಚ್ಚು ಆಳದಲ್ಲಿ ಬಿತ್ತನೆ ಮಾಡಬಾರದು. ಕೆಲವೊಮ್ಮೆ ಬಿತ್ತಿದ ಬೀಜವು ಸರಿಯಾದ ರೀತಿಯಲ್ಲಿ ಮಣ್ಣಿನಲ್ಲಿ ಮುಚ್ಚಿಕೊಂಡಿರದೆ ಗಾಳಿ, ಬಿಸಿಲಿಗೆ ಸಿಕ್ಕಲ್ಲಿ ಅಂಥ ಬೀಜಗಳು ಮೊಳಕೆ ಹೊಡೆಯಲು ಸಾಧ್ಯವಾಗುವುದಿಲ್ಲ. ಇದರಿಂದ ಸರಿಯಾದ ಪ್ರಮಾಣದಲ್ಲಿ ಸಸಿಗಳ ಸಂಖ್ಯೆ ಕೂಡ ನಿರ್ವಹಿಸಲಾಗುವುದಿಲ್ಲ. ಅದೇ ರೀತಿ ಮಣ್ಣಿನಲ್ಲಿ ತೇವಾಂಶವು ಸರಿಯಾಗಿಲ್ಲದಿದ್ದರೆ ಬೀಜದಿಂದ ಉತ್ತಮ ಮೊಳಕೆ ಬರುವುದಿಲ್ಲ ಮತ್ತು ಅಗತ್ಯ ಪ್ರಮಾಣದ ತೇವಾಂಶವಿರುವಾಗ ಬಿತ್ತನೆ ಮಾಡಬೇಕಾಗುತ್ತದೆ. ಸೊ ರೈತರು ಬೀಜವನ್ನು ಯಾವುದೇ ಕೃತಕ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಬಿತ್ತಬಾರದು. ಹಾಗೇನಾದರೂ ಮಿಶ್ರಣ ಮಾಡಿದಲ್ಲಿ ಬೀಜವು ಸರಿಯಾಗಿ ಮೊಳಕೆ ಬಾರದೇ ಇರಬಹುದು. ಅದೇ ರೀತಿ ಮಣ್ಣಿನಲ್ಲಿ ಗೊಬ್ಬರದ ಹುಳು ಅಥವಾ ಗೊನ್ನೆ ಹುಳು, ಗೆದ್ದಲು, ಇತರ ಕ್ರಿಮಿಕೀಟಗಳ ಉಪದ್ರವವಿದ್ದರೆ ಅವುಗಳ ಬೀಜಕ್ಕೆ ಹಾನಿ ಮಾಡುವುದರಿಂದ ಬೀಜವು ಸರಿಯಾಗಿ ಮೊಳಕೆ ಬರುವುದಿಲ್ಲ. ಆದುದರಿಂದ ಹಂತ ತಾಕಿಗೆ ಗೆದ್ದಲು ನಾಶಕಗಳನ್ನಾಗಿ ಉಪಯೋಗಿಸಬೇಕಾಗುತ್ತದೆ. ಇದಲ್ಲದೆ ರೈತರು ತಮ್ಮದೇ ಆದ ಜಮೀನಿನಲ್ಲಿ ಏನಾದರೂ ಬೀಜಗಳನ್ನು ಉತ್ಪಾದನೆ ಮಾಡಬೇಕಾದರೆ ನಾನು 10 ಹಂತಗಳನ್ನು ತಿಳಿಸ್ತೇನೆ. ರೈತರು ತಮ್ಮದೇ ಜಮೀನಿನಲ್ಲಿ ಬೀಜೋತ್ಪಾದನೆ ಮಾಡ್ಕೋಬಹುದು. ಸೊ ಮೊದಲನೇದಾಗಿ ಫಲವತ್ತಾದ ಭೂಮಿಯನ್ನು ಆರಿಸಬೇಕಾಗುತ್ತದೆ. ಸೊ ಭೂಮಿ ಫಲವತ್ತಾಗಿರಬೇಕು ಮತ್ತು ಶುದ್ಧವಾದ ಉತ್ತಮ ಗುಣಮಟ್ಟದ ಬೀಜಗಳನ್ನು ಬಳಸಿ ಬೀಜೋತ್ಪಾದನೆಗೆ ಬಿತ್ತನೆ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಕಳೆಯನ್ನು ನಿಯಂತ್ರಿಸಲು ಮತ್ತು ನೀರಿನ ನಿರ್ವಹಣೆಯನ್ನು ಸುಧಾರಿಸಲು ಹೊಲವನ್ನು ಚೆನ್ನಾಗಿ ಉಳುಮೆ ಮಾಡಿ ಕೊಚ್ಚೆಗುಂಡಿ ಮಾಡಿ ಅಥವಾ ಸಮತಟ್ಟು ಮಾಡಬೇಕಾಗುತ್ತದೆ. ಸೊ ನಾಟಿ ಮಾಡುವುದಾದರೆ ಆರೋಗ್ಯಕರ ಕಳೆ ಮುಕ್ತ ನರ್ಸರಿಯಿಂದ ಗಿಡಗಳನ್ನು ಅಥವಾ ಸಸಿಗಳನ್ನು ತರಬೇಕಾಗುತ್ತದೆ. ಬೆಳೆಯ ಬೇಡಿಕೆಗೆ ಅನುಗುಣವಾಗಿ ಸಮತೋಲಿತ ಪೋಷಕಾಂಶಗಳನ್ನು ಅಂದರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಬಳಸಬೇಕಾಗುತ್ತದೆ. ಬೆಳೆಯನ್ನು ಕಳೆ, ಕೀಟಗಳು ಮತ್ತು ರೋಗಗಳಿಂದ ಮುಕ್ತವಾಗಿಡಬೇಕು ಮತ್ತು ಗರಿಷ್ಠ ಉದುರುವಿಕೆ ಮತ್ತು ಹೂ ಬಿಡುವ ಸಮಯದಲ್ಲಿ ರೋಗಕಾರಕ ಆಫ್ ಟೈಪ್ ಅಂತೇನು ಹೇಳ್ತೀವಿ ನಾವು. ಸೊ ಆ ಥರ ಬೆರಕೆಯನ್ನು ನಾವು ತೆಗಿಬೇಕಾಗುತ್ತೆ. ಮತ್ತು ಪೂರ್ಣ ಪಕ್ವತೆ ಸಮಯದಲ್ಲಿ ಕೊಯ್ಲನ್ನು ಮಾಡಬೇಕಾಗುತ್ತೆ. ಅಂದರೆ 80ರಿಂದ 85ರಷ್ಟು ಧಾನ್ಯಗಳು ಒಣ ಹುಲ್ಲಿನ ಬಣ್ಣ ತಿರುಗಿದಾಗ ನಾವು ಕೊಯ್ಲು ಮಾಡಬೇಕಾಗುತ್ತೆ. ಅದೇ ರೀತಿ ಒಕ್ಕಣೆ ಮಾಡಿ ಸ್ವಚ್ಛಗೊಳಿಸಿ ತೇವಾಂಶ 10ರಿಂದ 12 ಇರುವಾಗ ಕೊಯ್ಲು ಮಾಡಿದ ಬೀಜಗಳನ್ನು ಸಂಸ್ಕರಿಸಿ ದರ್ಜೆಗೊಳಿಸಿ ಮತ್ತು ಲೇಬಲ್ ಮಾಡಬೇಕಾಗುತ್ತದೆ. ಅದೇ ರೀತಿ ರೈತರೇ ತಮ್ಮದೇ ಜಮೀನಿನಲ್ಲಿ ಬೀಜೋತ್ಪಾದನೆ ಮಾಡಿ ರೈತರ ಮಟ್ಟದಲ್ಲಿ ಏನಾದರೂ ಬೀಜನ ಸಂಗ್ರಹ ಮಾಡಬೇಕಾದ್ರೆ ಈ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಸ್ವಪರಾಗಸ್ಪರ್ಶ ಅಂತ ನಾವೇನು ಹೇಳ್ತೀವಿ ಆಂಗ್ಲ ಭಾಷೆಯಲ್ಲಿ ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ಸು. ಸೊ ಆ ರೀತಿ ಬೆಳೆಗಳಾದ ಭತ್ತ, ರಾಗಿ, ಜೋಳ, ಸಜ್ಜೆ, ಗೋಧಿ, ದ್ವಿದಳ ಧಾನ್ಯಗಳಾದ ಎಣ್ಣೆ ಮತ್ತು ಎಣ್ಣೆಕಾಳುಗಳು
ಹತ್ತಿ ತಳಿಗಳಲ್ಲಿ ಒಮ್ಮೆ ಮಾತ್ರ ಪ್ರಮಾಣಿತ ಬೀಜಗಳನ್ನು ಉತ್ಪಾದಿಸುವ ಬೀಜಗಳನ್ನು 4ರಿಂದ 5 ಹಂಗಾಮಿನವರೆಗೆ ರೈತರು ಬಿತ್ತನೆಗೆ ಬಳಸಿಕೊಳ್ಳಬಹುದು ಹಾಗೂ ಇಳುವರಿಯಲ್ಲಿ ಮಹತ್ವದ ವ್ಯತ್ಯಾಸವೇನೂ ಇರುವುದಿಲ್ಲ. ಅದೇ ರೀತಿ ಬಿತ್ತನೆಗೆ ಉಪಯೋಗಿಸಬಲ್ಲ ತಾಕುಗಳನ್ನು ಅಥವಾ ಇಲಾಖೆ ಅಧಿಕಾರಿಗಳಿಂದ ಪರಿವೀಕ್ಷಿಸಲು ಕೋರಿ ಅವರ ಶಿಫಾರಸಿನಂತೆ ಬೆಳೆಯನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಬೇಕು ಹಾಗೂ ವಿವಿಧ ಹಂತಗಳಲ್ಲಿ ಬೆರಕೆ ಗಿಡಗಳನ್ನು ತೆಗೆಯಬೇಕು. ಅದೇ ರೀತಿ ಸಕಾಲಕ್ಕೆ ಉತ್ತಮ ತೆನೆಗಳನ್ನು ಆಯ್ಕೆ ಮಾಡಿ ಕಟಾವು ಮಾಡಿ ಪ್ರತ್ಯೇಕವಾಗಿ ಒಕ್ಕಣೆ ಮಾಡಬೇಕಾಗುತ್ತದೆ. ಅದಲ್ಲದೆ ಒಕ್ಕಣೆ ಮಾಡಿದ ಬೀಜಗಳನ್ನು ಸ್ವಚ್ಛ ಮಾಡಿ ಚೆನ್ನಾಗಿ ಒಣಗಿಸಿ ಲೋಹದ ಕಣಜ ಅಥವಾ ಪಕ್ಕಾ ಕೋಟೆ ಏನಂತ ನಾವು ಕರಿತೀವಿ ಅಥವಾ ಬಿದುರಿನ ವಿನ್ಯಾಸಗಳಲ್ಲಿ ಶೇಖರಿಸಿಡಬೇಕು. ಮತ್ತು ಬಿತ್ತನೆ ಬೀಜಗಳನ್ನು ರಸಗೊಬ್ಬರ, ಸಸ್ಯ ಸಂರಕ್ಷಣಾ ಕೀಟನಾಶಕಗಳ ಜೊತೆಗೆ ಅಥವಾ ತೇವಾಂಶವಿರುವ ಜಾಗದಲ್ಲಿ ಸಂಗ್ರಹಿಸಿಡಬಾರದು. ಈ ರೀತಿ ಸಂಗ್ರಹಿಸಿದ ಬೀಜಗಳನ್ನು ಬೀಜ ಪರೀಕ್ಷೆಯ ನಂತರವೇ ರೈತರು ತಮ್ಮ ಜಮೀನಿನಲ್ಲಿ ಉಪಯೋಗಿಸಬೇಕಾಗುತ್ತದೆ. ಡಾಕ್ಟರ್ ಯೋಗಾನಂದ್ ಅವರೇ, ಈಗ ಬೀಜ ಘಟಕ ಅಂದರೆ ನಿಮಗೆ ಬೀಜೋತ್ಪಾದಕರು ಕೂಡ ಬೇಕಾಗ್ತಾರೆ. ಖಂಡಿತ. ಈಗ ನೀವು ನಿಮ್ಮ ಫಾರಮಲ್ಲಿ ಉತ್ಪಾದನೆ ಮಾಡೋದ್ರ ಜೊತೆಗೆ ರೈತರನ್ನು ಕೂಡ ತಾವು ಅವರ ಸಹಭಾಗಿತ್ವದಲ್ಲೂ ಕೂಡ ಬೀಜೋತ್ಪಾದನೆ ಮಾಡ್ತೀರಿ. ಈ ಬಾರಿಯ ಮುಂಗಾರು ಹಂಗಾಮಿಗೆ ನಿಮ್ಮ ಪ್ಲಾನ್ಸ್ ಏನು, ಯಾವ ರೀತಿ ಯೋಜನೆಯನ್ನು ಹಾಕ್ಕೊಂಡಿದ್ದೀರಿ ಬೀಜೋತ್ಪಾದನೆಗೆ ಸಂಬಂಧಪಟ್ಟಂತೆ? ಹೌದು, ನಾವು ಉತ್ತಮ ಮತ್ತು ಗುಣಮಟ್ಟದ ಬೀಜವನ್ನು ಪೂರೈಕೆ ಮಾಡುವ ನಿಟ್ಟಿನಲ್ಲಿ ನಾವು ನಮ್ಮ ಏನು ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು, ತಪ್ಪಿದರೆ ನಮ್ಮ ಸಂಶೋಧನಾ ಕೇಂದ್ರಗಳಿರ್ಬೋದು, ಅದರಲ್ಲಿ ನಾವು ಬೀಜವನ್ನು ಉತ್ಪಾದನೆ ಮಾಡುವುದು ನಮ್ಮ ಇರುವ ಜಮೀನಿನಲ್ಲಿ ನಮಗೆ ಸಾಕಾಗೋದಿಲ್ಲ. ಸೊ ಅದರಿಂದ ನಾವು ರೈತ ಮತ್ತು ವಿಜ್ಞಾನಿಗಳ ಸಹಯೋಗದೊಂದಿಗೆ ನಾವು ಬೀಜೋತ್ಪಾದನೆ ಕಾರ್ಯಕ್ರಮಗಳನ್ನು ತಗೊಳ್ತಾ ಇದ್ದೀವಿ. ನಾವು ಏನಂದರೆ ರೈತರ ಸಹಯೋಗ ಅಂತ ಹೇಳಿದ್ರೆ ಒಂದು ವ್ಯವಸ್ಥಿತವಾಗಿ ರೈತರ ಮತ್ತು ವಿಜ್ಞಾನಿಗಳ ಜೊತೆಗೂಡಿ ಬೀಜೋತ್ಪಾದನೆಯನ್ನು ನಾವು ತೆಗೆದುಕೊಳ್ತೀವಿ. ರೈತರಿಗೆ ಒಂದು ಗುಣಮಟ್ಟದ ಮೂಲ ಬೀಜ, ತಳಿ ಬೀಜ ಅಂತ ಹೇಳಿದ್ದೀವಿ. ಈಗ ನಾವು ಮೂಲ ಬೀಜ ಕೊಟ್ಟರೆ ರೈತರಿಂದ ತಳಿ ಬೀಜವನ್ನು ನಾವು ಪಡ್ಕೊಳ್ತೀವಿ. ಮತ್ತು ರೈತರಿಗೆ ನಾವೇ ಬೀಜವನ್ನು ಕೊಡ್ತೀವಿ ಮತ್ತು ಅವರಿಂದ ಉತ್ಪಾದನೆಯನ್ನು ಮಾಡಿಸ್ಬಿಟ್ಟು ಮತ್ತು ಅವರಿಂದ ಆ ಬೀಜವನ್ನು ನಾವೇ ಪುನಃ ಪಡ್ಕೊಂಡು ಪುನಃ ಅವ್ರಿಗೆ ಯಾವುದೇ ರೀತಿಯಾದಂಥ ನಷ್ಟ ಆಗದ ರೀತಿಯಲ್ಲಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಏನು ರೈತರಿಗೆ ಅದನ್ನು ಬೆಲೆಯನ್ನು ನಮೂದಿಸಿರ್ತಾರೆ ಆ ಬೆಲೆಯನ್ನು ಅವ್ರಿಗೆ ರೈತರಿಗೆ ಕೊಡ್ತೀವಿ. ಮತ್ತು ಏನಂದರೆ ಸುಮಾರು ನಮಗೆ ಕಂಪ್ಲೇಂಟ್ಗಳು ಬರ್ತಾ ಇರ್ತವೆ. ಯಾವುದು ಬಿತ್ತನೆ ಬೀಜದಲ್ಲಿ ಪೂರೈಕೆಯಲ್ಲಿ ಕಳಪೆ ಮಟ್ಟದ ಬೀಜಗಳ ಪೂರೈಕೆ ಆಗ್ತಾಯಿದೆ. ಮತ್ತು ಅದರಲ್ಲಿ ಒಂದು ತಳಿ ತೆಗೆದುಕೊಂಡ್ರೆ ಸುಮಾರು ತಳಿಗಳು ಅದರ ಜೊತೆಗೂಡಿ ಬರ್ತಾ ಇರುವಂಥ ಲಕ್ಷಣಗಳು ಇದ್ದಾವೆ. ಅದರಿಂದ ನಮ್ಮಲ್ಲಿ ಏನಂದರೆ ಭಾರತ ಸರ್ಕಾರವು ಒಂದು ಸಾತಿ ಅಂತ ಪೋರ್ಟಲನ್ನು ಓಪನ್ ಮಾಡಿದ್ದಾರೆ. ಅದರಲ್ಲಿ ಏನಂದರೆ ನಾವು ರೈತರಿಗೆ ಗುಣಮಟ್ಟದ ಬೀಜಗಳನ್ನ ಒದಗಿಸೋದಕ್ಕೋಸ್ಕರ ಮತ್ತು ನಕಲಿ ಬೀಜದ ಹಾವಳಿ ಏನಿದೆ ಅದನ್ನು ತಡೆಗಟ್ಟಲಿಕ್ಕೋಸ್ಕರ ಅಭಿವೃದ್ಧಿಪಡಿಸಿರುವಂಥ ಇದೊಂದು ಪೋರ್ಟಲ್ಲು. ಸೀಡ್ ಅಥೆಂಟಿಸಿಟಿ, ಟ್ರೇಸಬಿಲಿಟಿ ಆ್ಯಂಡ್ ಹೋಲಿಸ್ಟಿಕ್ ಇನ್ವೆಂಟ್ರಿ ಅಂತ. ಗೊಬ್ಬರದಲ್ಲೂ ಕಳಪೆ ಗೊಬ್ಬರದ ಮಾರಾಟಗಳು ಅವೇ ರೀತಿ ಬರ್ತಿದ್ದೋ ಅದೇ ರೀತಿ ಇಲ್ಲಿ ಬೀಜಗಳಲ್ಲೂ ಕೂಡ ಕಳಪೆ ಮಟ್ಟದ ಬೀಜಗಳು ಪೂರೈಕೆ ಆಗ್ತಾಯಿತ್ತು. ಅದನ್ನು ತಡೆಗಟ್ಟುವ ಉದ್ದೇಶದಿಂದ ಮತ್ತು ಜಿನೈನಿಟಿ. ಸೊ ನಮ್ಮಲ್ಲಿ ಏನಂದರೆ ಅದನ್ನು ಸೀಡ್ ಪ್ರೊಡಕ್ಷನ್ ಬೀಜೋತ್ಪಾದನೆ ಮಾಡುವಾಗ ನಾವು ಸರ್ಟಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ. ಆ ಸರ್ಟಿಫಿಕೇಷನ್ನು ಎಲ್ಲ ಮಾಡಿಸುವಾಗ ಫುಲ್ಲು ವ್ಯವಸ್ಥಿತವಾಗಿ ನಾವು ರೈತರ ಸಹಭಾಗಿತ್ವದಲ್ಲಿ ಮಾಡ್ತೀವಿ. ಮತ್ತು ಉತ್ತಮ ಮತ್ತು ತುಂಬ ಗುಣಮಟ್ಟದ ಬೀಜಗಳನ್ನು ರೈತರಿಂದನೇ ನಾವು ಬೀಜೋತ್ಪಾದನೆ ಮಾಡಿಸ್ತೀವಿ. ಮತ್ತು ರೈತರಿಗೆ ನಮ್ಮ ಈ ಬೀಜೋತ್ಪಾದನೆ ಕಾರ್ಯಕ್ರಮದಿಂದ ಲಾಭವನ್ನು ಕೂಡ ಕೊಡ್ತೀವಿ. ಅದರಿಂದ ರೈತ ಬಾಂಧವರು ಯಾರೇ ತಾವು ಬೀಜೋತ್ಪಾದನೆ ಮಾಡಲು ಆಸಕ್ತಿ ಉಳ್ಳವರಿದ್ದರೆ ಅವ್ರಿಗೆ ಏನೇನು ಬೇಕು ಅದನ್ನು ಸಹಕಾರವನ್ನು ನಾವು ಕೊಡ್ತೀವಿ. ಮತ್ತು ಅವ್ರಿಗೆ ಮಾಹಿತಿಯನ್ನು ಕೊಡ್ತೀವಿ. ಮತ್ತು ಅವ್ರಿಗೆ ಯಾವುದೇ ರೀತಿಯಾದ ತೊಂದರೆ ಆಗದ ರೀತಿಯಲ್ಲಿ ಬೀಜೋತ್ಪಾದನೆ ಮಾಡಿದಂಥ ಬೀಜಗಳನ್ನು ನಾವೇ ಪುನಃ ನಾವು ಪಡ್ಕೊಳ್ತೀವಿ. ಅದರಿಂದ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಅದರಿಂದ ಬೇರೆ ರೈತರಿಗೂ ಕೂಡ ಇದು ಉಪಯೋಗ ಆಗುತ್ತೆ. ಮತ್ತು ನಾವು ರೈತರಿಗೆ ಒಂದು ಒಳ್ಳೆಯ ಗುಣಮಟ್ಟದ ಬೀಜಗಳನ್ನು ಒದಗಿಸಿದಂಥ ಕೀರ್ತಿ ನಿಮಗೂ ಬರುತ್ತೆ. ಅಂದರೆ ಈಗ ಅವರಿಗೆ ತರಬೇತಿನೂ ಕೊಡ್ತೀರಾ ಡಾಕ್ಟ್ರೆ? ಖಂಡಿತ ನಾವು ತರಬೇತಿನೂ ಕೊಡ್ತೀವಿ. ಈಗ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಎಲ್ರಿಗೂ ಯಾವ ಸೀಡ್ ಗ್ರೋಯರ್ಸ್ ಅಂತ ಏನಿರ್ತಾರೆ ಅವ್ರಿಗೆಲ್ಲರಿಗೂ ತರಬೇತಿ ಕೊಡುವಂಥ ಕೆಲಸಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಆ ಸಮಯದಲ್ಲಿ 5 ಜಿಲ್ಲೆಗಳ ರೈತರುಗಳಿಗೂ ನಾವು ತರಬೇತಿಗಳನ್ನು ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಯಾವ್ಯಾವ ಜಿಲ್ಲೆ? ನಾವು ಮಂಡ್ಯ, ಮೈಸೂರು, ಚಾಮರಾಜನಗರ, ಮಡಿಕೇರಿ ಮತ್ತು ಹಾಸನ ಜಿಲ್ಲೆಗಳನ್ನು ಒಳಗೊಂಡು ಎಲ್ಲ ಜಿಲ್ಲೆಗಳಿಗೆ ನಾವು. ಈಗ ನನಗೆ ಬೀಜೋತ್ಪಾದನೆ ಮಾಡುವಂಥ ಆಸಕ್ತಿ ಇದೆಯಪ್ಪ, ಈಗ ನಾನು ಏನು ಮಾಡಬೇಕು? ತಾವು ಖಂಡಿತ ನಮ್ಮ ನಂಬರ್ ಇದೆ. ತಾವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ಏನೇನು ಮಾಹಿತಿ ಬೇಕು, ಯಾವ ಬೀಜವನ್ನು ನೀವು ಪ್ರೊಡ್ಯೂಸ್ ಮಾಡ್ತೀರಿ, ನಿಮ್ಮ ಹವಾಮಾನ ಗುಣವಾಗಿ ನಿಮ್ಮ ಜಮೀನಿಗೆ ಅನುಗುಣವಾಗಿ ಯಾವುದು ಬೀಜವನ್ನು ನೀವು ಮಾಡ್ಬೋದು ಅನ್ನೋದನ್ನು ನಾವು ಮಾಹಿತಿ ಕೊಟ್ಟು ನಾವು ಬೀಜವನ್ನು ಕೊಡ್ತೀವಿ. ಆವಾಗ ತಾವು ಬೀಜ ಉತ್ಪಾದನೆಯಲ್ಲಿ ತೊಡಗಿಸ್ಕೊಳ್ಬೋದು.
ಈಗ ವಿವಿಧ ಬೀಜಗಳನ್ನು ತಾವು ಮಾರಾಟ ಮಾಡ್ತಾ ಇದ್ದೀರಿ. ಹೌದು. ದರ ನಿಗದಿ ಯಾವ ರೀತಿ ಮಾಡ್ತೀರಿ ಡಾಕ್ಟ್ರೆ? ದರ ನಿಗದಿ ಏನಂದ್ರೆ ಭಾರತ ಸರ್ಕಾರದ ಒಂದು ದರ ನಿಗದಿಯನ್ನ ಏನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ತಮಗೆ ಗೊತ್ತಿರಬೇಕು, ಅದನ್ನ ಫಿಕ್ಸ್ ಮಾಡಿರ್ತಾರೆ. ಮತ್ತೆ ಅದನ್ನ ಕರ್ನಾಟಕ ರಾಜ್ಯ ಬೀಜ ನಿಗಮ ಏನಿದೆ ಅವರು ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನು ಭಾರತ ಸರ್ಕಾರ ಫಿಕ್ಸ್ ಮಾಡಿರ್ತಾರೆ ಮತ್ತು ಕರ್ನಾಟಕ ಸರ್ಕಾರ ಏನು ಫಿಕ್ಸ್ ಮಾಡಿರ್ತಾರೆ ಅದನ್ನು ತೆಗೆದುಕೊಳ್ತಾರೆ. ಅದನ್ನು ತೆಗೆದುಕೊಂಡು ಅದಕ್ಕಿಂತ 10-25% ಜಾಸ್ತಿಯನ್ನು ಬೀಜೋತ್ಪಾದನೆ ಮಾಡುವವರಿಗೆ ಕೊಡ್ತೀವಿ. ಏಕೆಂದರೆ ಬೀಜೋತ್ಪಾದನೆ ಮಾಡುವಾಗ ಅವರು ತುಂಬ ಗುಣಮಟ್ಟದ ಬೀಜಗಳನ್ನ ಪೂರೈಸಲಿ ಅನ್ನುವ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಅದು ಏನಾದರೂ ₹1,000 ನಿಮಗೆ ಏನಾದರೂ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಾದರೂ ಗೌರ್ಮೆಂಟ್ ಫಿಕ್ಸ್ ಮಾಡಿದರೆ ನಾವು ₹1,250 ಅಷ್ಟು ನಾವು ಕೊಟ್ಟು ಒಂದು ₹500 ಆದರೂ ಜಾಸ್ತಿ ಕೊಟ್ಟು ತಗೊಳ್ತೀವಿ. ಸಿದ್ಧಾರೂಢ ಸಿಂಗಾಡಿ ಅವರೇ, ಈಗ ಬೀಜೋಪಚಾರ ಮತ್ತು ಅದರ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳಿ. ಬಿತ್ತಿದಂತೆ ಬೆಳೆ ಎನ್ನುವುದು ನಿಜವಾದರೆ ಬೀಜದಂತೆ ಬೆಳೆ ಅನ್ನೋದು ಅಷ್ಟೇ ಸತ್ಯ. ಸೊ ಆದ್ದರಿಂದ ನಾವು ಯಾವುದೇ ಬೆಳೆ ಬೆಳೆಯಬೇಕಾದರೆ ಬೀಜ ಮತ್ತು ಅದಕ್ಕೆ ಉಪಚಾರ ಬಹುಮುಖ್ಯವಾಗಿದೆ. ಬೆಳೆಗಳಿಗೆ ತಗುಲುವ ಭಾಗಶಃ ರೋಗಗಳು ಮಣ್ಣಿನಿಂದ ಬರುತ್ತದೆ, ಅದೇ ರೀತಿ ಬೀಜಗಳಿಂದ ಕೂಡ ಬರುತ್ತದೆ. ಸೊ ಬೆಳೆಗಳಿಗೆ ಬಾಧೆ ನೀಡುವುದಲ್ಲದೆ ರೈತರಿಗೆ ನಷ್ಟವನ್ನುಂಟು ಮಾಡುತ್ತದೆ. ಇದರಿಂದ ರೈತರಿಗೆ 50-60% ಇಳುವರಿ ನಷ್ಟ ಅನುಭವಿಸಬೇಕಾಗುತ್ತದೆ. ಬೀಜೋಪಚಾರ ಅಂದರೆ ಬಿತ್ತನೆ ಮಾಡುವಾಗ ಬೀಜಕ್ಕೆ ಜೀವಾಣು ಅಥವಾ ರಾಸಾಯನಿಕಗಳಿಂದ ಉಪಚರಿಸುವ ಕ್ರಮಕ್ಕೆ ನಾವು ಬೀಜೋಪಚಾರ ಅಂತ ಕರಿತೇವೆ. ಸೊ ಅದಲ್ಲದೆ ಬೀಜದಿಂದ ಅನೇಕ ಹಾನಿಕಾರಕ ರೋಗಗಳಾದ ಶಿಲೀಂಧ್ರ, ದುಂಡಾಣು ಮತ್ತು ನಂಜಾನು ಸೂಕ್ಷ್ಮಜೀವಿಗಳು ಬೀಜಗಳ ಹೊರಮೈ ಮತ್ತು ಒಳಮೈ ಆವರಿಸಿ ಬೀಜಗಳು ಮೊಳಕೆ ಒಡೆಯುವಾಗ, ಸಸಿಗಳು ಬೆಳೆಯುವಾಗ ಅದರ ಜೊತೆಯಲ್ಲಿ ವಿವಿಧ ಬೆಳವಣಿಗೆ ಹಂತಗಳಲ್ಲಿ ರೋಗವು ಉಲ್ಬಣಿಸಿ ಇಳುವರಿ ಹಾನಿಗೆ ಕಾರಣವಾಗುತ್ತದೆ. ಸೊ ಈ ಹಿನ್ನೆಲೆಯಲ್ಲಿ ರಾಸಾಯನಿಕ ಬೀಜೋಪಚಾರ ಅಥವಾ ಸಾವಯವ ಬೀಜಾಮೃತ ವಿಧಾನಗಳನ್ನು ಬಳಸಿ ಅಧಿಕ ಇಳುವರಿ ಮತ್ತು ರೋಗಗಳಿಂದ ಮುಕ್ತಿ ಪಡೆಯಬಹುದು. ಹಾಗೂ ಮೊಳಕೆ ಒಡೆಯುವಿಕೆ ಹಾಗೂ ಸಸಿಗಳ ಬೆಳವಣಿಗೆಯನ್ನು ಉತ್ತಮಗೊಳ್ಳಲು ಬೀಜಾಮೃತ ವಿಧಾನ ಅತ್ಯಂತ ಸಹಕಾರಿಯಾಗಿದೆ. ಸೊ ಬೀಜೋಪಚಾರ ಸಸ್ಯಗಳಲ್ಲಿ ಪ್ರತಿರೋಧಕ ಶಕ್ತಿ ಉತ್ಪನ್ನವಾಗಿ ಪ್ರೇರೇಪಿಸುವುದಲ್ಲದೆ ಪೀಡೆ ಸಮಸ್ಯೆ ಕಡಿಮೆಯಾಗುವುದು ಮತ್ತು ನಿವಾರಣೆಗೆ ರಾಸಾಯನಿಕ ಸಿಂಪರಣೆಗೆ ತಗುಲುವ ವೆಚ್ಚವನ್ನು ಕೂಡ ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ. ಇದಲ್ಲದೆ ಕೆಲವು ಜೈವಿಕ ಗೊಬ್ಬರಗಳಾದ ಅಜೋಸ್ಪಿರ್ಲಮ್, ಅಜ್ಟೋಬ್ಯಾಕ್ಟರ್ ಸೂಕ್ಷ್ಮ ಜೀವಾಣುಗಳಿಂದ ಬೀಜೋಪಚಾರ ಮಾಡಿದರೆ ಆ ಸೂಕ್ಷ್ಮ ಜೀವಾಣುಗಳು ಸುತ್ತಲಿನ ಪರಿಸರದಲ್ಲಿರುವ ಪೋಷಕಾಂಶಗಳನ್ನು ಹಿಡಿದು ಗಿಡಗಳಿಗೆ ಒದಗಿಸುವುದರ ಜೊತೆಗೆ ರಾಸಾಯನಿಕ ಗೊಬ್ಬರ ಬಳಕೆ ಪ್ರಮಾಣ ಕೂಡ ಕಡಿತಗೊಳಿಸಬಹುದು. ನಾವು 3 ವಿಧಾನದಲ್ಲಿ ಬೀಜೋಪಚರಿಸಬಹುದು. ಮೊದಲನೇದಾಗಿ ಬೀಜವನ್ನು ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ತೆಗೆದುಕೊಂಡು ಅಥವಾ ಪೋಷಕಾಂಶಗಳನ್ನು ತಕ್ಕ ಪ್ರಮಾಣದಲ್ಲಿ ಬೀಜಗಳ ಮೇಲೆ ಉದುರಿಸಿ ಸ್ವಲ್ಪ ನೀರು ಚಿಮುಕಿಸಿ ಮಿಶ್ರಣ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಬಹುದು. ಅದಲ್ಲದೆ ಬೀಜವನ್ನು ಅಥವಾ ಪ್ಲಾಸ್ಟಿಕ್ ಚೀಲದಲ್ಲಿ ತೆಗೆದುಕೊಂಡು ಅದಕ್ಕೆ ಪೋಷಕಾಂಶಗಳು ಅಥವಾ ರಾಸಾಯನಿಕ ಹಾಕಿ ನೀರು ಚಿಮುಕಿಸಿ ಬ್ಯಾಗನ್ನು ಬಲೂನಿನಂತೆ ಊದಿ ಬ್ಯಾಗ್ನ ಬಾಯಿಯನ್ನು ರಬ್ಬರ್ ಬ್ಯಾಂಡ್ನಿಂದ ಅಥವಾ ದಾರದಿಂದ ಗಟ್ಟಿಯಾಗಿ ಕಟ್ಟಿ ನಂತರ ಅದನ್ನು ಮೆಲ್ಲನೆ ವೃತ್ತಾಕಾರದಲ್ಲಿ ತಿರುಗಿಸುತ್ತಾ ಮಿಶ್ರಣ ಮಾಡಿ ಬ್ಯಾಗ್ನಿಂದ ತೆಗೆದು ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡುವುದು. ಇನ್ನು 3ನೇದಾಗಿ ಪೋಷಕಾಂಶಗಳ ಪೂರೈಸುವ ಜೀವಾಣುಗಳನ್ನು ಬೀಜಕ್ಕೆ ಅಂಟಿನ ಸಹಾಯದಿಂದ ಲೇಪನ ಮಾಡುವುದು ಹಾಗೂ ಮೊದಲಿಗೆ ಬೆಲ್ಲ ಅಥವಾ ಸಕ್ಕರೆ ಪಾಕವನ್ನು ತೆಳುವಾಗಿ ತಯಾರಿಸಿ ತಣ್ಣಗಾದ ನಂತರ ಪೋಷಕಾಂಶದ ಪುಡಿಯ ಮೇಲೆ ಬೆರೆಸುವುದು. ಅದರಲ್ಲಿ ಬೀಜ ಮಿಶ್ರಣ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡುವುದು. ಇದಾದ ಮೇಲೆ ಬೀಜೋಪಚಾರ ಮಾಡುವುದು ಹೇಗೆ ಅಂತ ನೋಡೋಣ. ಸೊ ಮೊದಲನೇದಾಗಿ ರಾಸಾಯನಿಕ ವಿಧಾನ. ಈಗ ಭತ್ತ ಅಂತ ಎಕ್ಸಾಂಪಲ್ ತೊಗೊಂಡ್ರೆ ಮೊದಲನೇದಾಗಿ ಭತ್ತದ ಬೀಜಕ್ಕೆ ನಾವು ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆಬ್ ಅಂತ ಬರುತ್ತೆ. ಸೊ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆಬ್ ಅಂದರೆ ರೆಡೋಮಿಲ್ ಗೋಲ್ಡ್ ಇರ್ಬೋದು ಅಥವಾ ಸಾಫ್ ಇರ್ಬೋದು. ಸೊ ಈ ರೀತಿ ನಾವು 3 grams per kg 1 kgಗೆ 3 ಗ್ರಾಮ್ ಕೆಮಿಕಲ್ನ ಮಿಶ್ರಣ ಮಾಡಿ ನಾವು ಬೀಜೋಪಚಾರ ಮಾಡಬಹುದು. ಸೊ ಅದೇ ರೀತಿ ನಾವು ಸಾವಯವ ವಿಧಾನದಿಂದ ಕೂಡ ಬೀಜೋಪಚಾರ ಮಾಡಬಹುದು. ಅದರಲ್ಲಿ 50-60 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ನಿಂದ ಪ್ರತಿ kg ಬೀಜಕ್ಕೆ ಶಿಲೀಂಧ್ರನಾಶಕವಾಗಿ ಉಪಯೋಗಿಸಬಹುದು. ಸೊ ಇನ್ನೊಂದು ಬೀಜ ಕಠಿಣಗೊಳಿಸುವಿಕೆ. ಬೀಜ ಕಠಿಣಗೊಳಿಸುವಿಕೆ ಅಂದರೆ ಹವಾಮಾನ ಈಗ ಹಿಂದಿನಂತೆ ನಿರ್ದಿಷ್ಟವಾಗಿಲ್ಲ, ಮಳೆ ಸಕಾಲಕ್ಕೆ ಬಾರದಿರುವುದು ಮತ್ತು ತೇವಾಂಶದ ಕೊರತೆಯಿಂದ ಬಿತ್ತನೆ ಹಂತದಲ್ಲಿ ಹಿಡಿದು ವಿವಿಧ ಬೆಳೆಗಳ ಹಂತಗಳಲ್ಲಿ ಕಂಡುಬರುವುದು ಸರ್ವೇಸಾಮಾನ್ಯವಾಗಿದೆ. ಸೊ ಹೀಗೆ ತೇವಾಂಶದ ಕೊರತೆಯಿಂದ ಮೊಳಕೆ ಪ್ರಮಾಣ ಕಡಿಮೆಯಾಗುವುದರ ಜೊತೆಗೆ ಬೆಳವಣಿಗೆ ಕುಂಠಿತವಾಗುತ್ತದೆ. ಸೊ ಈ ಸಮಸ್ಯೆಯನ್ನು ಕಡಿಮೆ ಮಾಡಲು ನಾವು ಬೀಜನ ಕಠಿಣಗೊಳಿಸುವಿಕೆ ಕ್ರಿಯೆಯನ್ನು ಬಳಸಬಹುದು. ಸೊ ಬೀಜ ಕಠಿಣಗೊಳಿಸುವುದು ಎಂದರೆ ಬೀಜಗಳನ್ನು ನೀರಿನಲ್ಲಿ ಅಥವಾ ಬೇರೆ ಬೇರೆ ಔಷಧಿಗಳಲ್ಲಿ ಅಂದರೆ ಕೆಮಿಕಲ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ ನಾವು, ಅದರಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ
ತದನಂತರ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದು. ಸೊ ಈ ರೀತಿ ಮಾಡೋದರಿಂದ ಬಿತ್ತನೆ ಬೀಜಗಳನ್ನು ನೆನೆಸಿ ಬಿತ್ತನೆ ಮಾಡುವುದರಿಂದ ಬೇಗನೆ ಮೊಳಕೆ ಒಡೆಯೋದರ ಜೊತೆಗೆ ಬೇರುಗಳು ಮತ್ತು ಸಸಿಗಳ ಬೆಳವಣಿಗೆ ತ್ವರಿತವಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ಭೂಮಿಯಲ್ಲಿ ಏನಾದರೂ ತೇವಾಂಶ ಕಡಿಮೆಯಾದರೆ ಅಥವಾ ಹವಾಮಾನ ವೈಪರೀತ್ಯ ತಡೆದುಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತದೆ. ಸೊ ಈ ರೀತಿ ನಾವು ಬೀಜೋಪಚಾರ ಮಾಡೋದರಿಂದ ಲಾಭಗಳು ಉಂಟಾಗುತ್ತದೆ. ಅವುಗಳೆಂದರೆ ಮಣ್ಣಿನ ಮತ್ತು ಬೀಜಗಳಿಂದ ಹರಡುವ ರೋಗಕಾರಕಗಳು ಮತ್ತು ಕೀಟಗಳ ವಿರುದ್ಧ ರಕ್ಷಿಸಬಹುದು. ಅದೇ ರೀತಿ ಬೀಜ ಚಿಗುರುವಿಕೆಯನ್ನು ವರ್ಧಿಸಬಹುದು. ಆರಂಭಿಕ ಮತ್ತು ಸಮನಾದ ಬೆಳವಣಿಗೆಯನ್ನು ಕಾಪಾಡಬಹುದು. ಸೊ ದ್ವಿದಳ ಬೆಳೆಗಳ ಗಂಟಾಗಿರುವಿಕೆಯನ್ನು ಹೆಚ್ಚಿಸುತ್ತದೆ. ಅದೇ ರೀತಿ ಮಣ್ಣು ಮತ್ತು ಎಲೆಗಳಿಗೆ ಉತ್ತಮವಾಗಿರುತ್ತದೆ. ಅದಲ್ಲದೆ ಏಕರೂಪದ ಬೆಳೆಯನ್ನು ನಾವು ಕೂಡ ಪಡೆಯಬಹುದು. ಅಂತಿಮವಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ಯೋಗಾನಂದ್ ಅವರೇ? ರೈತರಿಗೆ ಒಂದು ವಿಷಯವನ್ನು ಹೇಳ್ಬೇಕು ಅನ್ಕೊಂಡಿದ್ದೀನಿ. ತಮಗೆಲ್ಲ ಗೊತ್ತಿರೋದು ಬೀಜ ಅಂದರೆ ಒಂದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಸಿಗುವಂಥ ಸಂಪನ್ಮೂಲ. ಅದರಿಂದ ತಾವು ಉತ್ತಮ ಬೆಳೆಯನ್ನು ಬೆಳೆಯಬೇಕಾದ್ರೆ ಅತ್ಯುತ್ತಮ ಬೀಜದ ಆಯ್ಕೆ ಮತ್ತು ಅದರ ಬೀಜೋಪಚಾರ, ಅದರ ಬಗ್ಗೆ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡು ದಯವಿಟ್ಟು ಒಂದು ಬೆಳೆಯನ್ನು ಬೆಳೆದ್ರೆ ತಾವು ಒಳ್ಳೆ ಬೆಳೆಯನ್ನು ನಿರೀಕ್ಷಿಸ್ಬೋದು. ಕೊಟ್ಟಂಥ ಮಾಹಿತಿಯನ್ನು ತಾವು ದಯವಿಟ್ಟು ಸದುಪಯೋಗಪಡಿಸ್ಕೊಳ್ಳಿ. ಮತ್ತು ನಮ್ಮ ಬೀಜ ಘಟಕ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಮಂಡ್ಯದಲ್ಲಿ ತಮಗೆ ಬೀಜ ಘಟಕದಿಂದ ಒಳ್ಳೆ ಬೀಜ ತಳಿಗಳ ಬಗ್ಗೆ ಇರ್ಬೋದು, ಬೀಜೋಪಚಾರಗಳ ಬಗ್ಗೆ ಇರ್ಬೋದು, ಮತ್ತು ರೈತ ವಿಜ್ಞಾನಿಗಳ ಸಹಯೋಗದೊಂದಿಗೆ ನಾವು ಬೀಜೋತ್ಪಾದನೆ ಮಾಡುವ ಕಾರ್ಯಕ್ರಮ ಇರ್ಬೋದು, ಅದನ್ನು ತೆಗೆದುಕೊಳ್ಳುವ ಬಗ್ಗೆಯೂ ನಾವು ಮಾಹಿತಿ ಕೊಡ್ತೀವಿ. ಜೊತೆಗೂಡಿ ನಾವು ರೈತರ ಏಳಿಗಾಗಿ ಶ್ರಮಿಸೋಣ. ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಯೋಗಾನಂದ್ ಅವರೇ ನಿಮ್ಮನ್ನೇ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದೇ? ನನ್ನ ಮೊಬೈಲ್ ಸಂಖ್ಯೆ 9880545995. ಇನ್ನೊಮ್ಮೆ ಹೇಳ್ತೀರಾ? 9880545995. ಇನ್ನೂ ಒಂದು ಸರಿ ಹೇಳ್ಬಿಡಿ ಡಾಕ್ಟ್ರೆ. 9880545995. ತಮ್ಮದು ಡಾಕ್ಟರ್ ಸಿದ್ಧಾರೂಢ ಸಿಂಗಾಡಿ ಅವರೇ? 9900973363. ಇನ್ನೊಮ್ಮೆ? 9900973363. ಇನ್ನೂ ಒಂದು ಸರಿ ಹೇಳ್ಬಿಡಿ. 9900973363. ಒಳ್ಳೆಯದು ಡಾಕ್ಟರ್ ಯೋಗಾನಂದ್ ಅವರೇ ಹಾಗೂ ಡಾಕ್ಟರ್ ಸಿದ್ಧಾರೂಢ ಸಿಂಗಾಡಿ ಅವರೇ, ಇದುವರೆಗೂ ಬೀಜೋತ್ಪಾದನೆ, ಬೀಜೋಪಚಾರ ಹಾಗೂ ಬಿತ್ತನೆ ಬೀಜದ ಆಯ್ಕೆಗೆ ಸಂಬಂಧಪಟ್ಟಂತೆ ಮತ್ತು ವಿಶೇಷವಾಗಿ ಮಂಡ್ಯದ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದ ಬೀಜ ಘಟಕದ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಿದ್ರಿ. ಒಳ್ಳೆಯದಾಗಲಿ. ವಂದನೆಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಬೀಜೋತ್ಪಾದನೆ, ಬೀಜೋಪಚಾರ ಹಾಗೂ ಬಿತ್ತನೆ ಬೀಜದ ಆಯ್ಕೆ ಕುರಿತು ಇದುವರೆಗೂ ಸಂವಾದವನ್ನು ಕೇಳಿದ್ರಲ್ಲ. ಇದರಲ್ಲಿ ಭಾಗವಹಿಸಿದ್ದವರು ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಬೀಜ ಘಟಕದ ವಿಶೇಷ ಅಧಿಕಾರಿ ಡಾಕ್ಟರ್ SP ಯೋಗಾನಂದ ಹಾಗೂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿದ್ಧಾರೂಢ ಸಿಂಗಾಡಿ ಅವರು. ಸಂವಾದವನ್ನು ನಡೆಸಿಕೊಟ್ಟವರು NK ಶಿವಮೂರ್ತಿ. ಮುಂದಿನ ಸೋಮವಾರ 8ನೇ ತಾರೀಖು ಇದೇ ಸರಣಿಯಲ್ಲಿ ಭತ್ತದ ತಳಿಗಳು ಹಾಗೂ ಸಸಿ ಮಡಿ ಸಿದ್ಧತೆ ಕುರಿತು ಮಂಡ್ಯದ VC ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ CA ದೀಪಕ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ, ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು, ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು.
ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಜಿಎನ್ ಮಂಜುನಾಥ್. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ